ಅವನು ತಿಂದಷ್ಟು ಗೋಮಾಂಸವನ್ನು ಯಾರೋ ಮುಸಲ್ಮಾನ ಪತ್ರಕರ್ತನು ತಿಂದಿಲ್ಲ. 4 ಅಕ್ಷರ ಬರೆಯೋಕ್ಕೆ ಬಾರದ ಸಂಪಾದಕ ಅಂತ. ಲಂಕೇಶ್ವರ್ ಫೋನ್ ಬಂತಂದರೆ ಜೆ.ಎಚ್. ಪಟೇಲ್ ಮುಖ್ಯಮಂತ್ರಿ ನಡ್ಗೋರಂತೆ. ರಾಜಕಾರಣಿಗಳು ಒಂದಿಷ್ಟು ಮೀಡಿಯಾಗಳನ್ನು ಗೋಧಿ ಮೀಡಿಯಾ ಅಂತ ಹೇಳ್ಬಿಟ್ಟು BJPಗೆ ಸರೆಂಡರು. ರವಿ ಬೆಳಗೆರೆ ಅವರ ಪತ್ರಿಕೋದ್ಯಮ ಸಾರ್ವಕಾಲಿಕ ಮಾದರಿ ಅಂತ ನಾನು ಹೇಳಲ್ಲ. ಸೂಲಿಬೆಲೆ ವಿಚಾರದಲ್ಲೇ ಟ್ವೀಟ್ ಮಾಡಿದ್ದಾರೆ. ಅವ್ರನ್ನ ಮುಟ್ಟಿ ನೋಡೋಣ ಅನ್ನೋ ಆ್ಯಂಗಲಲ್ಲಿ ಅವ್ರು ಏನು ಹೇಳ್ತಾ ಇದ್ರು, ಮುಟ್ಬೇಡಿ ಕರ್ಕೊಂಡೋಗಿ ಅಂತ ಹೇಳ್ತಾ ಇರ್ಬೋದು. ಹೌದು, ಪ್ರತಾಪ್ ಸಿಂಹನಿಗೆ ಒಂದು ನ್ಯಾಯ, ಇನ್ನೊಂದು ನ್ಯಾಯ. ಹಿಂದೂ ಹೆಣ್ಣು ಮಕ್ಕಳು ಎದೆಗೆ ಬಟ್ಟೆ ಹಾಕಬೇಕಾದ್ರೆ ತೆರಿಗೆ ಕಟ್ಟಬೇಕಾಗಿತ್ತು. ಬಟ್ಟೆ ಹಾಕು ಅಂತ ಹೇಳ್ತಾರೆ. ಒಳಗಡೆ ಹೋಗಿ ಕತ್ತಿ ತಗೊಂಡು ಸ್ತನ ಕತ್ತರಿಸ್ಕೊಬಂದು ಹಿಂಗೆ ಇಡ್ತಾಳೆ. ಹೇಳಿ, ಹಿಂದೂ ಹೆಣ್ಣು ಮಕ್ಕಳ ಎದೆಗೆ ಬಟ್ಟೆ ಹಾಕಿಸಿದ ಟಿಪ್ಪು ಸುಲ್ತಾನ್ ಹಿಂದೂ ವಿರೋಧಿ ಹೆಂಗಾಗಿ? ಹಿಂದೂ ಹೆಣ್ಣು ಮಕ್ಕಳನ್ನು ತಲೆ ಹಿಡಿದ ಪಿಂಪುಗಳು ಹಿಂದೂ ಧರ್ಮ ರಕ್ಷಕರು. ಅಂದ್ರೆ ಇವರು ಇತಿಹಾಸ ಓದ್ಕೊಂಡಿಲ್ವಾ? ಈಗ ಯಾರು ಮಾತಾಡ್ತಾ ಓದಿದ್ದಾರೆ ಸರ್. ಇದೇ ಸೂಲಿಬೆಲೆ ಅವ್ರಿಗೆ ಕೇಳ್ತಾರೆ, ನಿಮ್ದು ಉದ್ಯೋಗ ಏನಂದ್ರೆ ಯೂಟ್ಯೂಬಲ್ಲಿ ದುಡ್ಡು ಬರುತ್ತೆ, ಅದ್ರಲ್ಲಿ ಬದುಕ್ತೀನಿ. ಏನು ಕಿವಿಲಿ ಹೂ ಇಟ್ಕೊಂಡು ಕೂತ್ಕೊಂಡಿವ? ಜೈ ಶ್ರೀರಾಮ್ ಅಂತ ಹೇಳ್ಬಿಟ್ಟು ಒಳ್ಳೆ ಕೆಲಸ ಮಾಡೋದು ರಾಮ ಮೆಚ್ತಾನೆ. ಜೈ ಶ್ರೀರಾಮ್ ಅಂತ ಹೇಳ್ಬಿಟ್ಟು ಕೊಲೆ ಮಾಡೋದಲ್ಲ ಅಷ್ಟೇ ಸರ್. ಈಗ ಏನಿಲ್ಲ, ಸೂಲಿಬೆಲೆ ತಗೊಂಡು ಅರೆಸ್ಟ್ ಮಾಡಿ ಒಳ್ಳೆ ಹಾಕಿ ಏನೂ ಆಗಲ್ಲ. ಯಾರು ಏನೂ ಬಾಯಿ ಬಡ್ಕೊಳ್ಳಲ್ಲ. ಸೂಲಿಬೆಲೆ ಅಂತಲ್ಲ, ನಾಳೆ ಮುಸ್ಲಿಂ ಕಮ್ಯುನಿಟಿಯಲ್ಲಿ ಅವ್ನು ಯಾರೇ ಇರಲಿ, ದ್ವೇಷದ ಭಾಷಣ ಯಾರ್ಯಾರು ಮಾಡಿದರು ಅವ್ರ ಡೀಟೇಲ್ಸ್ ತಗೊಳ್ಳಿ. ಈ ಹಿಂದೆ ಕರಾವಳಿ ಭಾಗದಲ್ಲಿ ಭಾಷಣ ಮಾಡಿದವರು ಇದರೆಲ್ಲ ಸುಮಾರು ಜನ ಇದ್ದಾರೆ. ಎಲ್ಲ ಎನ್ಕ್ವೈರಿ ತಗೊಳ್ಳಿ, ನೋ ಪ್ರಾಬ್ಲಮ್ಮು. ಯಾವುದೇ ದ್ವೇಷದ ಭಾಷಣವನ್ನು ನಾವು ಒಪ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ. ಇದು ಎಲ್ಲ ಕಮ್ಯುನಿಟಿನೂ ಯಾವ್ಯಾವ ಕಮ್ಯುನಿಟಿನಲ್ಲಿ ಈ ಥರ ಪ್ರಚೋದನಕಾರಿ ಭಾಷಣ ಮಾಡೋದಾಗಲಿ, ಬೇರೆ ಥರ ಆಕ್ಟಿವಿಟೀಸ್ ಮಾಡೋದಾಗಲಿ ಎಲ್ಲರನ್ನೂ ಗಡೀಪಾರು ಮಾಡಲಿ ಅಲ್ವಾ? ಸಿಂಪಲ್ ಸರ್. ಇಲ್ಲಿ ಧರ್ಮ ಅನ್ನೋದೇ ಇಲ್ಲ. ಪೊಲೀಸ್ ವೃತ್ತಿಗೆ ಧರ್ಮ ಇಲ್ಲ. ಅವರಿಗೆ ಫ್ರೀ ಹ್ಯಾಂಡ್ ಬಿಡಬೇಕು. ಕಮ್ಯುನಲ್ ಮೈಂಡ್ಸೆಟ್ಟು ಅಲ್ಲೂ ಇಲ್ಲ ಅಂತ ನಾನು ಹೇಳಲ್ಲ. ಅಂಥವ್ರನ್ನೆಲ್ಲ ಹುಡುಕಿ ಫಿಲ್ಟರ್ ಮಾಡಿ ತೆಗೆದು ಬಿಸಾಕಿ ಒಳ್ಳೊಳ್ಳೆ ಆಫೀಸರ್ಗಳಿಗೆ ಆ ನೈತಿಕತೆನ ಬೋಧಿಸಿ. ಏನಿಲ್ಲ, ಕಮ್ಯುನಲ್ ಗೂಂಡಾ ಮಾಡಿಬಿಡ್ಬೇಕು. ಮೊನ್ನೆ BK ಶಿವರಾಮ್ ಹತ್ರ ಒಂದು ಕಾರ್ಯಕ್ರಮದಲ್ಲಿ ನಾವು ಸಭೆಯಲ್ಲಿ ಮಾತಾಡ್ಬೇಕಾದ್ರೆ ಇದನ್ನು ಹೇಳಿದ್ರು, ಕಮ್ಯುನಲ್ ಗೂಂಡಾ ಮಾಡಬೇಕು. ಫಸ್ಟ್ ಆಫ್ ಆಲ್ ಯಾರನ್ನ ಮಾಡಬೇಕು ಅಂತ. ಒನ್ಸ್ ಅಗೇನ್ ಇಲ್ಲಿ ಏನಾಗ್ತಿದೆ, ಒನ್ಸ್ ಅಗೇನ್ ಪಾತ್ರಧಾರಿಗಳು ಯಾರಿದ್ದಾರೆ, ಈ ಕೊಲೆ ಮಾಡೋರು ಮತ್ತು ಕೊಲೆ ಆಗೋರು, ಹೌದು, ಪಾತ್ರಧಾರಿಗಳ ನಾಯಕರು ಅವರಿಗಿಂತ ಚೂರು ಮೇಲ್ ದರ್ಜೆಲಿರೋರು ಅವರನ್ನು ಮಾತ್ರ ಬಲಿ ಹಾಕ್ತಿದ್ದಾರೆ. ಮೈನ್ ಯಾರನ್ನ ಬಲಿ ಹಾಕ್ಬೇಕು ಹೇಳಿ? ಅಲ್ಲಿನ ರಾಜಕಾರಣಿಗಳು ಇಂಪಾರ್ಟೆಂಟ್, ಅಲ್ಲಿನ ನಾಯಕರುಗಳನ್ನು. ಈಗ ಹರೀಶ್ ಪೂಂಜನ್ ಭಾಷಣ ತಗೊಳ್ಳಿ. ಒಬ್ಬ MLA ಜನಪ್ರತಿನಿಧಿ ಸಂವಿಧಾನದ ಮೇಲೆ ಪ್ರಮಾಣ ಮಾಡಿಬಿಟ್ಟು ಬಂದು ನಿಂತಿರ್ತಾರೆ. ಸಾಮ ವೇದ ಭೇದ ಎಲ್ಲರನ್ನ ಒಂದೇ ಥರ ತೊಗೊಂಡು ಹೋಗ್ತೀವಿ ಅಂತ ಮಾತಾಡ್ತಾರೆ. ಅವ್ರ ಭಾಷಣಗಳು ನೋಡಿ ಸರ್, ಅದು ಗೆಲ್ಲತ್ತಂಗೆ ಮಾತಾಡ್ತಾರೆ ಸರ್. ಗೆದ್ದಾದ್ಮೇಲೆ ರೂಟ್ ಚೇಂಜ್ ಆಗುತ್ತಲ್ಲ ಸರ್. ನಾವು ಹೆಂಗೆ ಯೋಚನೆ ಮಾಡ್ಬೇಕು ಗೊತ್ತಾ, ಅದನ್ನು ಮತ ಯಾರು ಅಕ್ಬರುದ್ದೀನ್ ಓವೈಸಿ, ಹೈದರಾಬಾದ್ ಅಕ್ಬರುದ್ದೀನ್ ಓವೈಸಿ ಆತ ಈ ಮುಸಲ್ಮಾನರನ್ನ ಮೆಚ್ಚೋಕ್ಕೋಸ್ಕರ ಒಂದು ಭಾಷಣ ಮಾಡ್ತಾನೆ. ಏನು ಭಾಷಣ ಮಾಡ್ತಾನೆ? 10 ನಿಮಿಷ ಪೊಲೀಸರೆಲ್ಲ ನೀವು ಸುಮ್ಮನಾಗ್ಬಿಡಿ, ನಮ್ಮ ಪವರ್ ಏನಂತ ತೋರಿಸ್ತೀನಿ ಅಂತೇಳಿ. ಇಂಥ ಹುಚ್ಚರುಗಳು ಎಲ್ಲ ಕಡೆಯೂ ಇದ್ದಾರೆ. ಇವರೆಲ್ಲರೂ ಹುಚ್ಚರುಗಳು. ಇವ್ರನ್ನ ಬಲಿ ಹಾಕ್ಬೇಕು. ಏನಿಲ್ಲ ಸರ್, ಜನಪ್ರತಿನಿಧಿ ಆದ್ರೇನು? ಜಯಲಲಿತಾ ತಮಿಳ್ನಾಡಿನ ಮುಖ್ಯಮಂತ್ರಿ ಆದಾಗ ಕರುಣಾನಿಧಿನ ಹೆಂಗೆ ತಗೊಂಡೋದ್ರು? ಹೆಂಗೆ ಕರುಣಾನಿಧಿನ ಮುಟ್ಟುವಂಥ ಲೀಡ್ರಾ? ಅದು ನೈಟು. ಹಾಗಿದ್ದಾಗ ಈ ಸುಳ್ಳು ಹೇಳೋ ಪುಡಂಗುಗಳೆಲ್ಲ ಇವರು ದೊಡ್ಡ ಯಾಕೆ ಬಿಂಬಿಸಕ್ಕೆ ಹೋಗ್ತೀರಾ? ನೋಡಿದ್ರೆ ಅವ್ನು ಮಹಾವಾಗ್ಮಿ, ಅವ್ನು ಮಹಾ ವ್ಯಕ್ತಿ, ಇದನ್ನು ನೀವು ಹಿಂಗೆ ಹೇಳ್ಬಲ್ಲ, ಯಾವುದೋ ಮಹಾವಾಗ್ಮಿ ಅಂತೆ, ಯಾವ ಮಹಾವ್ಯಕ್ತಿ ಅಂತೆ. ಅಯ್ಯೋ, ಇಷ್ಟು ಸಿಂಪಲಾಗಿ ತಗೊಳ್ಳಿ ಅವ್ರನ್ನ. ಇವಾಗ ಮುಂಚೆ ಇವರೆಲ್ಲ ಅಷ್ಟು ಅಂದರೆ ಯಾರು ರೋಡಲ್ಲಿ ನಿಂತ್ಕೊಂಡು ಹೋರಾಡ್ತಾ ಇದ್ರು, ಅಂದರೆ ಜನದ ಕಣ್ಣಿಗೆ ಬೀಳ್ತಾ ಇದ್ರಲ್ಲ, ಅವ್ರನ್ನ ಮಾತ್ರ ಹೋರಾಟಗಾರರು ಅಂತ ಕರೀತಾ ಇದ್ರು. ಓಕೆ, ಇತ್ತೀಚೆಗೆ ಈ ಮೀಡಿಯಾದವ್ರದ್ದು ಎಷ್ಟು ಪಾತ್ರ ಇದೆ ಈ ವಿಚಾರದಲ್ಲಿ? ಯಾಕೆ ಅಂತ ಅಂದರೆ, ಈಗ ನಮ್ಮ ಮೀಡಿಯಾದಲ್ಲಾಗಲಿ ಹೇಳ್ತಾ ಇರೋದು, ಈಗ ನಮ್ಗೆ ಯಾರು ಬೇಕೋ ಅವ್ರದ್ದನ್ನು ಹಾಕ್ಕೊಳ್ಳೋದಾಗಲಿ, ಇನ್ನೊಂದು ಮೀಡಿಯಾದಲ್ಲಿ ಇನ್ನೊಬ್ರದ್ದು ಅವ್ರಿಗೆ ಯಾರು ಬೇಕೋ ಹಾಕ್ಕೊಳ್ಳೋದಾಗಲಿ, ಈ ಥರ ಮಾಡೋದ್ರಿಂದ ಮೀಡಿಯಾದವರೇನೆ ಅಂದರೆ ನಾವುಗಳೇ ಕೆಡಿಸ್ತಾ ಇದ್ದೀವಾ ಅಂತ ನನಗೆ ಅನಿಸಿದೆ. ಅಲ್ಲ, ಯಾವ ಡೌಟ್ ಇದೆ? ಈ ಹೆಣ್ಣುಮಕ್ಳು ತಲೆ ಹಿಡಿಯೋ ಪಿಂಪುಗಳನ್ನೆಲ್ಲ TV ಪ್ಯಾನಲಲ್ಲಿ ಕೂರಿಸ್ಕೊಂಡು ಹಿಂದೂ ಹೆಣ್ಣು ಮಕ್ಕಳ ರಕ್ಷಣೆಗಂತ ಹುಟ್ಟಿ ಬಂದಿರುವಂಥ ಕಲಿಯುಗದ ದೈವಪುರುಷ ಅಂತ ಡಿಬೇಟ್ ಮಾಡ್ತಾರೆ. ಹಿಂದೂ ರಕ್ಷಕ, ಹಿಂದೂ ಧರ್ಮ ರಕ್ಷಕ, ಹಿಂದೂ ಹೆಣ್ಣು ಮಕ್ಕಳ ರಕ್ಷಕ, ಯಾರಪ್ಪ ಇದು ಅಂತ ಹೇಳ್ಬಿಟ್ಟು ಝೂಮ್ ಮಾಡಿ ನೋಡಿದ್ರೆ 10 ವರ್ಷದಿಂದ ಇದೇ ಹಿಂದೂ ಹೆಣ್ಣು ಮಕ್ಕಳ ತಲೆ ಹಿಡಿದಿರೋ ಒಬ್ಬ ಪಿಂಪು. ಅವ್ರನ್ನ ಧರ್ಮ ರಕ್ಷಕ, ಅವರ ದೊಡ್ಡ ಪುಡಂಗು ಅಂತ ಹೇಳ್ಬಿಟ್ಟು ಮಾಡೋರು ಯಾರು? ಇದೇ ಮೀಡಿಯಾದವರು. ಆಯ್ತು, ಮೀಡಿಯಾದಲ್ಲಿ ಕೂರ್ತು ಆ್ಯಂಕರ್ ಯಾರು? ನಾನು ಹೆಸರು ಮೆನ್ಷನ್ ಮಾಡೋಕ್ಕೆ ಹೋಗಲ್ಲ. ಗೋ ಹತ್ಯೆ ನಿಷೇಧ, ಗೋಮಾಂಸ ಸೇವನೆ ಬಗ್ಗೆ ಭಾಳ ದೊಡ್ಡ ಮಾತಾಡ್ತಾನೆ. ಪ್ರಾಯಶಃ ಅವನು ತಿಂದಷ್ಟು ಗೋಮಾಂಸವನ್ನು ಯಾರೋ ಮುಸಲ್ಮಾನ ಪತ್ರಕರ್ತನು ತಿಂದಿಲ್ಲ. ಅದಕ್ಕೆ ಸಾಕ್ಷಿ ನಾನು. ಸಮಯ ಬಂದಾಗ ಅದನ್ನು ರಿವೀಲ್ ಮಾಡ್ತೀನಿ ಅವನು ಯಾರು ಅಂತ. ಹೇಳ್ಬೋದ ಹೆಸರನ್ನ? ಹೆಸರು ಹೇಳೋದು ಸ್ವಲ್ಪ ಸಂಕಟ, ಹೇಳಬಾರ್ದು ಅಂತೇನಿಲ್ಲ, ಅಷ್ಟೇ ಹೇಳಾಗಿದೆ ಅಲ್ಲ, ಟೈಮ್ ಬರಲಿ ಅಂತ. ಯಾಕಂದರೆ ಅವ್ರು ಇನ್ನೂ ನಮ್ಮ ಬಗ್ಗೆ ತೌಡು ಕೊಟ್ಟಿಲ್ಲ.
ಕುಟ್ಟೋ ದಿನ ನಾವು ಅವ್ರ ಬಗ್ಗೆ ತೌಡು ಕುಟ್ಟೋಣ ನಾವು ಸೊ ನಿಮ್ಮನ್ನು ಟಚ್ ಮಾಡೋ ತನಕ ನೀವು ಅವ್ರನ್ನ ಟಚ್ ಮಾಡಲ್ಲ. ಮಾಡಬಾರ್ದು ಅಂತಿದ್ದೀನಿ. ಯಾಕಂದರೆ ತುಂಬ ಇದೆ. ನ್ಯಾಯ ಕೇಳಕ್ಕೆ ಬಂದಂಥ ಹೆಣ್ಣು ಮಕ್ಕಳನ್ನು, ಹಿಂದೂ ಹೆಣ್ಣು ಮಕ್ಕಳೇ, ಬೇರೆ ಯಾರಲ್ಲ, ಈ ಹಿಂದೂ ಧರ್ಮ ರಕ್ಷಣೆಗೆ ಹುಟ್ಟಿಕೊಂಡ ಪತ್ರಕರ್ತರು ಹಿಂದೂ ಹೆಣ್ಣು ಮಕ್ಕಳು ನ್ಯಾಯ ಕೇಳ್ಕೊಂಡಾಗ ಬಂದಾಗ ಅವರ ಗರ್ಭಪಾತ್ರೆಯನ್ನು ತುಂಬಿಸಿ ಕಳುಹಿಸಿದಂಥ ಅನೇಕ ಇತಿಹಾಸಗಳು ನಮಗೆ ಗೊತ್ತಿದೆ. ಟೈಮ್ ಬಂದಾಗ ಮಾತಾಡೋಣ. ಅವರಿನ್ನೂ ನಮಗೆ ತೌಡು ಕೊಟ್ಟಿಲ್ಲ, ಅದಕ್ಕೆ ನಾವು ವೆಯ್ಟ್ ಮಾಡ್ತಾ ಇದ್ದೀವಿ ಅಷ್ಟೇ. ಅಂದರೆ ಈಗ ಪತ್ರಕರ್ತರ ಆದ ತಕ್ಷಣವೇ ಅವ್ರಿಗೆ ಸಪ್ರೇಟ್ ಏನಾದರೂ ಏನೂ ಇಲ್ಲ ಸರ್, ಬೇರೆ ಏನಾದರೂ ಏನಿದೆ. ನಾವು ರವಿ ಬೆಳಗೆರೆ ಭಾಳ ಚೆನ್ನಾಗಿ ಬರೆಯೋದು, 4 ಅಕ್ಷರ ಬರೆಯೋಕ್ಕೆ ಬಾರದ ಸಂಪಾದಕ ಅಂತ. ಪತ್ರಿಕೋದ್ಯಮ ಹೆಂಗಾಗಿದೆ ಅಂದರೆ 4 ಅಕ್ಷರ ಬರೆಯೋಕ್ಕೆ ಬರಲ್ಲ. ಇವತ್ತಿನ ಪತ್ರಕರ್ತರುಗಳು ಹೆಂಗಿದೆ, ಅವ್ರಿಗೆ ಜರ್ನಲಿಸಮ್ ನಾಲೆಡ್ಜ್ ಗೊತ್ತಿದೆಯಾ? ಏನು ಪತ್ರಿಕೋದ್ಯಮ ಅನ್ನೋದೇ ಗೊತ್ತಿಲ್ಲ. ಬ್ರೇಕಿಂಗ್ ನ್ಯೂಸ್ ಅಂದರೆ ಗೊತ್ತಿಲ್ಲ ಸರ್. ಬ್ರೇಕಿಂಗ್ ನ್ಯೂಸ್ ಅಂದರೆ ಏನು ಅಂತ ಮೊನ್ನೆ ಯಾರೋ ಪತ್ರಕರ್ತರು ಕೇಳಿದೆ. ಸರ್ ಬ್ರೇಕಿಂಗ್ ನ್ಯೂಸ್ ಸರ್ ಎಕ್ಸ್ಕ್ಲೂಸಿವ್. ಅರೆ ಹೋಗ್ತಾ ಇರೋವಂಥ ಸುದ್ದಿ, ಅದಕ್ಕಿಂತನೂ ಅದ್ಭುತವಾದಂಥ ಸುದ್ದಿ ಹೊರಗೆ ಬಂದರೆ ಅದನ್ನು ಬ್ರೇಕ್ ಮಾಡಿ ಹೊಡೆಯುವ ಸುದ್ದಿ ಅನ್ನೋದು ಕಾನ್ಸೆಪ್ಟ್ ಗೊತ್ತಿಲ್ಲ ಅವರಿಗೆ. ಒಂದು ಸ್ಲಗ್ ಹಾಕಕ್ಕೆ ಬರಲ್ಲ. ಅಷ್ಟು ತಪ್ಪುಗಳನ್ನು ಮಾಡ್ತಾರೆ. ತಪ್ಪುಗಳಿಗೆ ಬಿಡಿ ಜರ್ನಲಿಸಮ್ ಹೆಂಗಿತ್ತು ಪತ್ರಿಕೋದ್ಯಮ, ಹೆಂಗಿತ್ತು ಸರ್? ಲಂಕೇಶ್ ಪತ್ರಿಕೆ ಇದ್ದಾಗ, ಒಂದು ಟ್ಯಾಬ್ಲೆಟ್ ಪತ್ರಿಕೆ ಇದ್ದಾಗ ವಿರೋಧ ಪಕ್ಷದ ಕೆಲಸ ಮಾಡ್ತಾ ಇತ್ತು. ಲಂಕೇಶ್ ಪತ್ರಿಕೆಯಲ್ಲಿ ಏನಾದರೂ ಸುದ್ದಿ ಬರುತ್ತಂದರೆ ಭಯ ಪಡ್ತಾ ಇದ್ರು. ಲಂಕೇಶ್ ಅವ್ರ ಫೋನ್ ಬಂತಂದರೆ ಜೆ.ಎಚ್. ಪಟೇಲ್ ಮುಖ್ಯಮಂತ್ರಿ ನಡ್ಗೋರಂತೆ. ಅಯ್ಯೋ ಇವ್ನು ಯಾಕಪ್ಪ ಫೋನ್ ಮಾಡಿಬಿಟ್ಟ, ಅಯ್ಯೋ ಏನೋ ಇದೆಯಪ್ಪ ಅಂತೇಳಿ ರಿಸೀವ್ ಮಾಡೋಕೆ ಮುಖ್ಯಮಂತ್ರಿ ಹೆದರ್ತಿದ್ದ. ಹಂಗಿತ್ತು ಪತ್ರಿಕೋದ್ಯಮ. ಇವತ್ತೇನಾಗಿದೆ? ಈಗ ನೀವು ಮುಂಚೆಯಿಂದನೂ ಪತ್ರಿಕೋದ್ಯಮದಲ್ಲಿ ಇದ್ದೀರಾ. ಓಕೆ, ನಾವು ಇತ್ತೀಚೆಗೆ ನಾವೇನು ಪತ್ರಕರ್ತನ ಅಲ್ಲ ನಾನು. ಸೊ ನಾನು ಕೇಳೋದೇನಂತ ಅಂದರೆ, ನೀವು ನೋಡಿದ್ದು ಪತ್ರಿಕೋದ್ಯಮ ಮುಂಚೆ ಇತ್ತೀಚಿನ ಪತ್ರಿಕೋದ್ಯಮದಕ್ಕೆ ಯಾವ ಥರ ಡಿಫ್ರೆನ್ಸಸ್ ಇದೆ ಸರ್? ಮುಂಚಿನ ಪತ್ರಿಕೋದ್ಯಮ ಮತ್ತು ಇವತ್ತಿನ ಪತ್ರಿಕೋದ್ಯಮ, ಮುಂಚಿನದ್ದು ಪತ್ರಿಕಾ ಉದ್ಯಮ ಅನ್ನೋದಕ್ಕಿಂತನೂ ಕರ್ತವ್ಯ. ಮುಂಚೆ ಒಂದು ಪೇಪರ್ ನಡ್ಸೋಕ್ಕೆ ದುಡಬೇಕು, ಅದರ ರೆವಿನ್ಯೂಗಳು ಹೆಂಗೆ ತರಬೇಕು ತರ್ತಾಯಿದ್ರು. ಅದಕ್ಕೆ ಕರ್ತವ್ಯ ಇತ್ತು ಅಲ್ಲಿ ಜಾಸ್ತಿ. ಏನು ಜರ್ನಲಿಸಮ್, ಪ್ರಜಾಪ್ರಭುತ್ವ 4ನೇ ಅಂಗ ಅಂತ ನಮ್ಮ ದೇಶದಲ್ಲಿ ಕರಿತೀವಿ ಅದನ್ನು. ಶಾಸಕಾಂಗ, ನ್ಯಾಯಾಂಗ ಮತ್ತು ಕಾರ್ಯಾಂಗ, ಈ ಅಂಗಗಳನ್ನು ತಿದ್ದುವುದಕ್ಕೆ ವಾಚಿಂಗ್ ಡಾಗ್ ಏನಂತಾರೆ, ಕಾವಲು ನಾಯಿ ಅಂತ ಕರಿತೀವಿ. ಇವರು ಕಾಯಬೇಕಾದವರು ಇವತ್ತು ಸರೆಂಡರ್ ಆಗಿದ್ದಾರೆ. ರಾಜಕಾರಣಿಗಳು ಒಂದಿಷ್ಟು ಮೀಡಿಯಾಗಳನ್ನು ಗೋಧಿ ಮೀಡಿಯಾ ಅಂತ ಹೇಳ್ಬಿಟ್ಟು BJPಗೆ ಸರೆಂಡರು, ಒಂದಿಷ್ಟು ಜನ ಕಾಂಗ್ರೆಸ್ಸಿಗೆ ಸರೆಂಡರು, ಒಂದಿಷ್ಟು ಜನ ಇವ್ರಿಗೆ ಸರೆಂಡರು. ಜೊತೆಗೆ ಈ ಚಾನಲ್ಗಳ ಮಾಲೀಕತ್ವ ಎಲ್ಲ ರಾಜಕಾರಣಿಗಳಾಗ್ಬಿಟ್ಟಿದೆ. ಹಾಗಾಗಿ ಕಾವಲು ನಾಯಿಗಳು ಹೋಗ್ಬಿಟ್ಟು ಆಳುವ ನಾಯಿಗಳಾಗಿದ್ದಾರೆ. ಇವತ್ತಿನ ಮಾಧ್ಯಮಗಳು ಕಾವಲು ನಾಯಿಗಳಾಗಿಲ್ಲ, ಆಳುವ ನಾಯಿಗಳಾಗಿದ್ದಾವೆ. ಸತ್ಯ ಸತ್ತೋಗಿದೆ ಅಲ್ಲಿ, ಸುಳ್ಳು ಸಿಕ್ಕಾಪಟ್ಟೆ ಜಾಸ್ತಿ ಆಗಿದೆ. ಜೊತೆಗೆ ಆಗಿನ ಪತ್ರಿಕೋದ್ಯಮಕ್ಕೆ ಒಂದಿಷ್ಟು ನೈತಿಕತೆ ಇತ್ತು. ಇವತ್ತು ಕಂಪ್ಲೀಟ್ ಪತ್ರಕರ್ತರೆಲ್ಲ ಕೋಮುವಾದಿಗಳಾಗಿದ್ದಾರೆ ಮ್ಯಾಕ್ಸಿಮಮ್. ಅವರಿಬ್ಬರು ಒಂದಿಬ್ಬರು ಪತ್ರಕರ್ತರು ಸೆಕ್ಯುಲರ್, ಇವರು ಒಂದಿಷ್ಟು ಜನ ಪತ್ರಕರ್ತರು ಕೋಮುವಾದಿಗಳು. ಸೆಕ್ಯುಲರಿಸಮ್ ಮತ್ತು ಕಮ್ಯುನಲಿಸಮ್ ಅಡಿಯಲ್ಲಿ ಬಂದುಬಿಟ್ಟಿದ್ದಾರೆ ಪತ್ರಕರ್ತರು. ಇವತ್ತು BJPಯ ವಕ್ತಾರರಾಗಿ ಕೆಲವರು ಕೆಲಸ ಮಾಡ್ತಾಯಿದ್ದಾರೆ. ಇವತ್ತು ಕರ್ನಾಟಕದ ಮೈನ್ ಒಂದು 2-3 ಮೀಡಿಯಾಗಳನ್ನು ನೀವು ಡಿಬೇಟ್ ನೋಡಿ. ಅದರಲ್ಲಿ ಕಾಂಗ್ರೆಸ್ ವಕ್ತಾರ, BJP ವಕ್ತಾರ, JDS ವಕ್ತಾರ ಅಂತ ಕೂತಿರ್ತಾನೆ. 3 ಜನ ಕರೆಸಿರ್ತಾರೆ. ಒಬ್ಬ BJP ವಕ್ತಾರ, ಒಬ್ಬ ಕಾಂಗ್ರೆಸ್ ವಕ್ತಾರ, ಒಬ್ಬ JDS ವಕ್ತಾರ ಇರ್ತಾನೆ. ಡಿಬೇಟ್ ನೋಡ್ಬೇಕಾದ್ರೆ ನಿಮ್ಗೆ ಅನ್ಸೋದು ಒಬ್ಬ ಕಾಂಗ್ರೆಸ್ ವಕ್ತಾರ, ಒಬ್ಬ JDS ವಕ್ತಾರ, ಇಬ್ಬರು BJP ವಕ್ತಾರರು. ಯಾರು? ಆ್ಯಂಕರ್ ಇನ್ಕ್ಲೂಡು. ಅವನು BJP ಪರ ಬ್ಯಾಟ್ ಬೀಸ್ತಾ ಇರ್ತಾನೆ. ಅವನು ಎಷ್ಟು ಕಮ್ಯುನಲ್ ಹಿಂದೂ ಮುಸ್ಲಿಂ ದ್ವೇಷನ ಭಾಷಣ ಮಾಡ್ತಾನೆ, ಮಾತಾಡ್ತಾನೆ. ಎಷ್ಟು ಅಪಾಯಕಾರಿ ಮೀಡಿಯಾ. ಇವತ್ತು ಪೊಲೀಸ್ ಆ್ಯಂಟಿ ಕಮ್ಯುನಲ್ ವಿಂಗೋ ಏನೋ ಮಾಡಿಬಿಟ್ಟು ಅಲ್ಲಿ ಆ್ಯಕ್ಷನಿಗೆ ಮುಂದಾಗ್ತಾರೆ. ಅದನ್ನು ಮರೆಮಾಚಿ ಸರ್ ಯಾವುದು ಬೇಡ ಸರ್, ಸುಹಾಸ್ ಶೆಟ್ಟಿ 2 ಕೊಲೆ ಮಾಡಿದ ರೌಡಿ ಶೀಟರ್ ಮರ್ಡ್ರ್ ಆದರೆ ಹಿಂದೂ ಕಾರ್ಯಕರ್ತನ ಹತ್ಯೆ, ಹಿಂದೂ ಧರ್ಮರಕ್ಷಕನ ಹತ್ಯೆ, ಹಿಂದುತ್ವದ ಹತ್ಯೆ ಅಂತ ಹೆಡ್ಲೈನ್ಸ್ ಕೊಟ್ಟಂಥ ಇದೇ ಮೀಡಿಯಾ, ಇದೇ ರಿಪಬ್ಲಿಕ್ TV, ಅರ್ನಬ್ ಗೋಸ್ವಾಮಿಯ ರಿಪಬ್ಲಿಕ್ TV ಏನು ಹೆಡ್ಲೈನ್ಸ್ ಆಗ್ತವೆ? ರೆಹಮಾನ್ ಸತ್ತಾಗ ಮುಸ್ಲಿಂ ಬಂಟ್ವಾಳದಲ್ಲಿ ದುಷ್ಕರ್ಮಿಗಳ ದಾಳಿ, ಒಬ್ಬ ಮುಸಲ್ಮಾನ ಮಟಾಶ್ ವರ್ಡ್ ಯೂಸ್ ಮಾಡಿರೋದು. ಒಬ್ಬ ಅಮಾಯಕ ರೆಹಮಾನ್ ಸತ್ತರೆ ಮಟಾಶ್. ತೀರಾ ಟ್ಯಾಬ್ಲೆಟ್ ಜರ್ನಲಿಸಮಲ್ಲಿ ರೌಡಿಗಳಿಗೆ ಬಳಸ್ತಾ ಇದ್ದಂಥ ಪದ ಅದು. ಅದೇ ಇವನು ಒಬ್ಬ ರೌಡಿ ಶೀಟರ್ ಸತ್ತರೆ ಏನಂತಾರೆ? ಹಿಂದೂ ಕಾರ್ಯಕರ್ತನ ಕೊಲೆ, ಹಿಂದೂ ಕಾರ್ಯಕರ್ತನ ಕೊಂದುಬಿಟ್ರು. ಮೀಡಿಯಾ ಇವತ್ತು ದರಿದ್ರ ಆಗಿದೆ. ನಾನು ಒಂದೇ ಒಂದು ನಿಮಿಷ, ನೀವು ಈ ಟೈಟಲ್ಗಳ ಬಗ್ಗೆ ಹೇಳ್ತಾ ಇದ್ರಿ. ಈ ಟ್ಯಾಗ್ ಲೈನ್ ಆಗಲಿ, ಟೈಟ್ಲ್ ಆಗಲಿ, ಮತ್ತು ಅದು ತಮ್ನೈಲ್ಸ್ ಎಕ್ಸ್ಪೆಷಲಿ ಮುಂಚೆ ತುಂಬ ಡೀಸೆಂಟಾಗಿರ್ತಿತ್ತು. ಇತ್ತೀಚೆಗೆ ಯಾಕೆ ಆ ಥರ ಮಾಡ್ತಾ ಇದ್ದಾರೆ?
ಅಂದರೆ ಲೈಕ್ ವ್ಯಾಪಾರ. ವ್ಯಾಪಾರನ ಅಥವಾ ನಮ್ಮ ಚಾನಲ್ ನೋಡಲಿ ಅಂತನ ಇವನ್ ಎಲ್ಲರೂ ಅದರ ಅಡಿಲಿದ್ದಾರೆ. ಅಂಡರ್ ವ್ಯಾಪಾರ ದಾವಂತ TRP ಟಾರ್ಗೆಟು. ಅಲ್ಲೊಬ್ಬ ಸಂಪಾದಕನ ಕೂರಿಸಿರ್ತಾರೆ, ನೀನು TRP ತಂದು ಕೊಡು ಟಾರ್ಗೆಟು, ಏನಾದರೂ ಮಾಡು ನೀನು TRP ಬಾ. ಈಗ ಮುಂಚೆ ನಾನು ನೀವು ಈಗ 15-20 ವರ್ಷ ಮುಂಚೆ ಹೋದರೆ ನಾನು ಕೇಳ್ತಾರೆ ನಿಮಗೆ, ಅವಾಗ ಯಾವ ಥರ ಕೊಡ್ತಾಯಿದ್ರು ಟೈಟ್ಲುಗಳು? ಎಕ್ಸಾಂಪಲ್, ನೀವು ಯಾವುದಾದ್ರೂ ಇಂಟ್ರೆಸ್ಟಿಂಗ್ ಆಗಿ ಓದಿರೋದು ರವಿ ಬೆಳಗೆರೆಯವ್ರದ್ದು ತುಂಬ ಇತ್ತು, ಮತ್ತು ರವಿ ಬೆಳಗೆರೆ ನಾವೆಲ್ಲ ಅವ್ರ ಜೊತೆ ಕೆಲಸ ಮಾಡ್ತೀವಿ. ರವಿ ಬೆಳಗೆರೆಯವರ ಪತ್ರಿಕೋದ್ಯಮ ಸಾರ್ವಕಾಲಿಕ ಮಾದರಿ ಅಂತ ನಾನು ಹೇಳಲ್ಲ. ಲಂಕೇಶ್ ಪತ್ರಿಕೆಯನ್ನು ನಾನು ಇನ್ನೂ 10 ಪೀಳಿಗೆ ಬಂದರೂ ಕೂಡ ನಾನು ಅವ್ರ ಕೈಲಿ ಕೊಡಬಲ್ಲೆ, ಓದಮ್ಮ ಅಂತ. ಬೆಳಗೆರೆದು ಆ ಥರ ಇಲ್ಲ ಅಂದರೂ ಕೂಡ ಬೆಳಗೆರೆಯ ಪತ್ರಿಕೋದ್ಯಮದ ಸ್ಟೈಲು ಮತ್ತು ಆ ಧೈರ್ಯ ಅದನ್ನು ನಿರಾಕರಿಸೋಕೆ ಹೋಗಲ್ಲ. ರವಿ ಬೆಳಗೆರೆ ಸತ್ತೋದಾಗ ನಾನು ರವಿ ಬೆಳಗೆರೆಯ ಶಿಷ್ಯ. ಅವರಲ್ಲಿದ್ದಂಥ ಕಂಟೆಂಟನ್ನು ನಾನು ತೊಗೊಂಡು ಬರದೇ ಇರ್ಬೋದು, ನನಗೆ ಸರಿ ಅನ್ನಿಸ್ದೇ ಇರ್ಬೋದು, ಆದರೆ ಅವ್ರ ಜೊತೆ ನಾನು ಕೆಲಸ ಕಲ್ತಿರೋದ್ರಿಂದ ಕೆಲವರು ರವಿ ಬೆಳಗೆರೆ ಸತ್ತ ಅದೇನು ಭಾಳ ನೋವಿನ ವಿಚಾರ ಅಲ್ಲ, ಅಥವಾ ಒಬ್ಬ ಬ್ಲ್ಯಾಕ್ ಮೇಲರು ಅಂತ. ನಾನು ಕೇಳಿದೆ, ಏನು ಬ್ಲ್ಯಾಕ್ ಮೇಲರು? ಆತ 400 ಕೋಟಿ ಆಸ್ತಿ ಘೋಷಣೆ ಮಾಡೋದು ಬ್ಲ್ಯಾಕ್ ಮೇಲ್ ಮಾಡ್ದ ಅಂತ ಯಾರೊಬ್ಬ ಪತ್ರಕರ್ತ. ನಾನು ಹೇಳಿದೆ, ಆಯಿತು, ನೀನೊಂದು ಬ್ಲ್ಯಾಕ್ ಮೇಲ್ ಮಾಡಿ 400 ಕೋಟಿ ಸಂಪಾದನೆ ಮಾಡು ಅಂದೆ. ಆಮೇಲೆ ಮಾತಾಡಲಿಲ್ಲ. ಯಾಕೆಂದ್ರೆ ಆ ಧೈರ್ಯ ಬರಬೇಕಲ್ಲ. ನಾನು ಹೇಳ್ತಾಯಿದ್ದು ಬ್ಲ್ಯಾಕ್ ಮೇಲೋ ಇನ್ನೊಂದೋ ಒಂದು ಒಬ್ಬ ರವಿ ಬೆಳಗೆರೆನ ಕಂಡವ್ರು ಯಾರೋ 10 ರೂಪಾಯಿ ದುಡ್ಡು ಕೊಡ್ತಾರಂದರೆ ಕಾರಣ ಇತ್ತಲ್ಲ. ಕಂಡ್ರೆ ಅದು 10 ಪೈಸೆನೂ ಖರ್ಚು ಮಾಡಲ್ಲ ಅಂದರೆ ಕಾರಣ ಇದೆ. ಹೌದು, ಬೆಳಗೆರೆಗೆ ಎಕ್ಸಾಂಪಲ್ ಕೊಡ್ತೀನಿ, ಅವರ ಧೈರ್ಯದ ಒಂದು ಎಕ್ಸಾಂಪಲು. ಯಾಕೆಂದ್ರೆ ಅವ್ರದ್ದು ಡಿಫ್ರೆಂಟ್ ರಾಜ್ಕುಮಾರ್ ಇದು ಕರ್ನಾಟಕದ ಅನರ್ಘ್ಯ ರತ್ನ. ರಾಜ್ಕುಮಾರ್ ಅವರನ್ನು ಇವತ್ತಿನ ನಟರು ಮಾದರಿಯಾಗಿ ತೊಗೋಬೇಕು ಅಂತ ಹೇಳ್ತೀನಿ ನಾನು. ರಾಜ್ಕುಮಾರ್ ಸಿನಿಮಾ ಇರ್ಬೋದು, ಅವರ ನಡಾವಳಿಗಳಿರ್ಬೋದು, ಆ ಒಂದು ಸಾಮಾನ್ಯರ ಥರ ಬದುಕಿದ್ದು. ಅದಕ್ಕೆ ಅಣ್ಣವರು ಅಂತ ಕರ್ನಾಟಕ ನಿರ್ಬೇಡೆಯಿಂದ ಕರೀತು, ಭಾಳ ಹೆಮ್ಮೆಯಿಂದ ಅಣ್ಣವ್ರಂತ ಕರೆಯುತ್ತೆ. ಮೊನ್ನೆ ಶಿವರಾಜ್ ಕುಮಾರ್ ಅವರು ಕಮಲ್ ಹಾಸನ್ ವಿಚಾರದಲ್ಲಿ, ಕನ್ನಡದ ವಿಚಾರದಲ್ಲಿ ಸ್ವಲ್ಪ ಮೀನಾಮೇಷ ಎಣಿಸಿದಾಗ ರಾಜ್ಕುಮಾರ್ ಉದಾಹರಣೆ ಕೊಟ್ಬಿಟ್ಟು ಶಿವರಾಜ್ ಕುಮಾರ್ ಅವ್ರಿಗೆ ಬುದ್ಧಿ ಹೇಳೋ ಪ್ರಯತ್ನವನ್ನು ಮಾಡಿದ್ರು. ರಾಜ್ಕುಮಾರ್ ಮಗ ನೀವು ಅದನ್ನು ಫಸ್ಟ್ ಯೋಚನೆ ಮಾಡಿ, ಕಮಲ್ ಹಾಸನ್ ಯಾರು ಪುಡಂಗು ಅಂತ ಎಕ್ಸಾಂಪಲ್ ಕರೆಕ್ಟು ಅಲ್ವಾ? ಸೊ ಅಂಥ ರಾಜ್ಕುಮಾರ್ ಅವ್ರ ಬಗ್ಗೆ ಈ ಕ್ಷಣಕ್ಕೂ ಕೂಡ ಯಾರಾದರೂ ಮಾತಾಡಿದ್ರು ಕೂಡ ಅದನ್ನು ದಕ್ಕಿಸ್ಕೊಳ್ಳೋದು ಕಷ್ಟ ಇದೆ. ಹಾಗಿದ್ದಾಗ ಆ ಕಾಲದಲ್ಲಿ ರಾಜ್ಕುಮಾರ್ ಅವ್ರ ಬಗ್ಗೆ ಯಾವುದೋ ಒಂದು ವಿಚಾರದಲ್ಲಿ ರವಿ ಬೆಳಗೆರೆ ಒಂದು ಲೇಖನ ಬರೀತಾರೆ, ಭಾರಿ ಗಲಾಟೆ. ನಾವು ನೋಡಿದಂಗೆ ಭಾರಿ ಗಲಾಟೆ. ಇದು ಯಾವ ವಿಷಯದಲ್ಲಿರೋದು? ಒಂದು ಈ ಲೀಲಾವತಿ ಇದು ಈ ಥರದ ಕಾನ್ಸೆಪ್ಟಿಗೆ ಸಂಬಂಧಪಟ್ಟಂಗೆ ಮಾಡಿರೋದು. ಭಾಳ ದೊಡ್ಡ ಗಲಾಟೆ ಆಗ್ತದೆ, ಜನರೆಲ್ಲ ಕಲ್ಲು ತೂರಾಟ ಈ ಲೆವೆಲಿಗೆಲ್ಲ ನಡೆಯುತ್ತೆ. ಸಾಮಾನ್ಯವಾಗಿ ಪತ್ರಿಕೋದ್ಯಮದ ಅವಾಗಿಂದ ನಾವು ನೋಡ್ತಾ ಬಂದಿದ್ದು, ಏನಾದರೂ ಮಿಸ್ಟೇಕ್ಸ್ ಆದರೆ, ಏನಾದರೂ ಗಲಾಟೆ ಆದರೆ, ಉದ್ದೇಶ ಇದ್ದೂ ಕೂಡ ಯಪ್ಪ ಗಲಾಟೆ ಮಾಡ್ತಾರೆ, ಏನಾದರೂ ಮಾಡ್ತಾರೆ ಅಂತ ಹೆದರಿನೂ ಕೂಡ ಒಂದು ಸಣ್ಣ ಕಾಲಮ್ ಮಾಡಿಬಿಟ್ಟು ಇದು ನಮ್ಮ ಕಣ್ಣು ತಪ್ಪಿನಿಂದಾಗಿದ್ದು, ನಮ್ಮ ವರದಿಗಾರ ಕೊಟ್ಟಂಥ ತಪ್ಪು ಮಾಹಿತಿ, ಅವನ ಮೇಲೆ ನಾವು ಕ್ರಮವನ್ನು ತೆಗೆದುಕೊಂಡಿದ್ದೇವೆ, ತಪ್ಪಾಯಿತು ತಿದ್ಕೋತೀವಿ, ತಪ್ಪಾಯಿತು ತಿದ್ಕೋತೀವಿ ಅಂತ ಹೇಳ್ಬಿಟ್ಟು ಬರೆದು ಮುಗಿಸ್ಕೊಳ್ಳೋರು. ನಾವು ಏನು ಅಂದ್ಕೊಂಡಿದ್ದೆ, ರವಿ ಬೆಳಗೆರೆ ಕೂಡ ಸಾರಿ ಕೇಳ ಮುಗಿದು ಹೋಗ್ತದಿದ್ದು, ಭಾರಿ ಗಲಾಟೆ ಆಯ್ತಲ್ಲ ಸರ್. ನೆಕ್ಸ್ಟ್ ಎಡಿಷನ್ ನೀವು ಆಶ್ಚರ್ಯ ಪಡ್ತೀರಾ, ಅಲ್ಲಿ ಯಾವ ಕ್ಷಮೆನೂ ಇಲ್ಲ, ಯಾವ ಸಾರಿನೂ ಇರಲಿಲ್ಲ. ಅಲ್ಲಿ ರಾಜ್ಕುಮಾರ್ ಅವರ ಬೊಬ್ರವಾಹ ಅನ್ನೋದೊಂದು ಸ್ಟಿಲ್ಲು ಹಾಕಿಬಿಟ್ಟು ಟೈಟ್ಲ್ ಹಾಕ್ತಾರೆ, ಅಬ್ಬರಿಸಿ ಬೊಬ್ಬಿರಿದ್ರೆ ಇಲ್ಲಿ ಯಾರಿಗೂ ಭಯ ಇಲ್ಲ ಅಂಥೇಳಿ. ಅಭಿಮಾನಿಗಳು ಸುಪಾರಿ ಕೊಟ್ಟು ಪಾರತೊಂಬ ಅಂತ. ಆ ಮಟ್ಟಿಗೆ ಬಂಡತನ ಬೆಳಗೆರೆಗಿತ್ತು. ನಾನು ಅವರ ಹುಂಬತನವನ್ನು ನಿರಾಕರಿಸೋಕೆ ಹೋಗಲ್ಲ. ಅದೇ ಥರ ಈ ರೌಡಿಗಳಿಗೆ ಒಂಟಿ ಚಿರತೆ, ಡೆಡ್ಲಿ ಸೋಮ, ಖರಾಬ್ ಸೀನಾ ಈ ಹೆಸರು ಕೊಟ್ಟಿದ್ದು ಕೂಡ ರವಿ ಬೆಳಗೆರೆ. ಹಾಗಾಗಿ ರೌಡಿಗಳನ್ನೆಲ್ಲ ಚಿರತೆ ಹುಲಿ ಅಂತ ಮಾಡೋದೇ ತಪ್ಪು ಅಂತೀನಿ. ಅವ್ನು ರೌಡಿನೋ ಅವ್ನು ಕ್ರಿಮಿನಲ್ ಆದರೆ ಅವನೊಬ್ಬ ಕ್ರಿಮಿನಲ್, ಅವನು ಒಳಗೆ ಹಾಕಿ ಎಣ್ಕೊಂಡ್ರೆ ಮಾಡಿ ಬಿಸಾಕಿ ಅಂತ ಬರೀಬೇಕು. ಚಿರತೆ ಹುಲಿ ಅಂತ ಬರಿಬಾರ್ದು ಅಂತ ಹೇಳುವಂಥ ಪತ್ರಿಕೋದ್ಯಮಕ್ಕೆ ಅಷ್ಟು ಅಪ್ಡೇಟ್ ನಾವಿದ್ದೀವಿ ಇವತ್ತಿಗೆ. ಉಮೇಶ್ ರೆಡ್ಡಿನ ದೇವರು ಅಂದ್ಬಿಟ್ರೆ ಯಾವನು ಒಪ್ತಾನೆ ಸರ್? ನಮಗೆ ಸಾಧ್ಯನಾ? ಹೇಳಿದ ವಿಚಾರ ನಿಮಗೆ. ಹಾಗೆ ಇಲ್ಲಿ ಏನಾಗಿದೆ ಅಂದರೆ, ಇವತ್ತು ಪಿಂಪುಗಳನ್ನು ಅಟ್ಲೀಸ್ಟ್ ಬೆಳಗೆರೆ ಅಂತವ್ರು ಪಿಂಪ್ ಅಂತ ಬರೀತಿದ್ರು. ಇದೇ ಚಕ್ರವರ್ತಿ ಸೂಲೆಬೆಲೆಗೆ ಒಂದು ಕಮೆಂಟು, ಒಂದು ಕಮೆಂಟು ತುಂಬ ಓಡಾಡ್ತಿತ್ತು, ಗಂಡು ಸೂಳೆ ಅಂತ ಬರೆದ್ಬಿಟ್ಟಿದ್ರು ಬೆಳಗೆರೆ ಒಂದು ಕಮೆಂಟಲ್ಲಿ. ಏನು ಗಂಡು ಸೂಳೆ ಅಂತೇಳಿ. ರವಿ ಬೆಳಗೆರೆಗೆ ಒಂದು ತಪ್ಪನ್ನು, ಅದು ಹಿಂದೂನೋ ಮುಸ್ಲಿಮೋ ಗೊತ್ತಿಲ್ಲ, ತಪ್ಪು ಅಂತ ಖಂಡಿಸೋಷ್ಟು ಧೈರ್ಯ ಇತ್ತು, ಅದನ್ನು ಮಾಡ್ತಾಯಿದ್ದ ಮನುಷ್ಯ ಯಾವತ್ತೂ ಕೂಡ. ಅವರು RSS ಅವರು ಮುಸ್ಲಿಮೋ ಅವರು ಯಾರು ಬೆಂಬಲಿಗರು ಈ ಕನ್ಫ್ಯೂಷನ್ ಬೇಡ, ನಮ್ಗೆ ಅದ್ರ ಬಗ್ಗೆ ಕ್ಲಾರಿಟಿ ಇದೆ. ಆದರೂ ಕೂಡ ಗುರುತರವಾದಂಥ ತಪ್ಪುಗಳು ಕಂಡ್ರೆ ಅದನ್ನು ಖಂಡಿಸುವಂಥ ಒಂದು ಪತ್ರಿಕೋದ್ಯಮ ರವಿ ಬೆಳಗೆರೆ ಮಾಡಿದ್ದಾರೆ. ಆದರೆ ನೈತಿಕತೆ, ಪ್ಯೂರ್
ಜರ್ನಲಿಸಮ್ನ ನೀಟಾಗಿ ಮಾಡ್ಕೊಬಂದಿದ್ದು ಲಂಕೇಶ್ ಅಂತವರು. ಅದ್ಭುತವಾದ ಪತ್ರಿಕೋದ್ಯಮ ಮಾಡಿದ್ರು. ಅದು ಯಾವತ್ತು ಸಾರ್ವಕಾಲಿಕ ಮಾದರಿ. ಅದನ್ನು ನಾವು ನಿರಾಕರಿಸೋಕ್ಕೆ ಇವ್ರದ್ದೊಂಥರ ಇಷ್ಟೇ ಅದು, ಅವ್ರದ್ದು ತುಂಬ ಡಿಫ್ರೆಂಟ್ ಇಷ್ಟ ಇದೆ. ಲಂಕೇಶ್ ಬಗ್ಗೆ ಮಾತಾಡಿದ್ರೆ ನಾವು ಗಂಟೆಗಟ್ಟಲೆ ಮಾತಾಡಬೇಕಾಗ್ತದೆ. ಯಾಕಂದರೆ ನಮ್ಮಂಥ ಪತ್ರಕರ್ತರಿಗೆ ಲಂಕೇಶೇ ಮಾದರಿ. ನಾವು ಅವ್ರನ್ನೇ ತಗೊಂಡು ಹೋಗ್ತೀವಿ. ನಾವು ಪೂರ್ಣಚಂದ್ರ ತೇಜಸ್ವಿ ಅವ್ರನ್ನ ಓದ್ಕೊಂಡವರು, ನಾವು ಕುವೆಂಪು ಅವ್ರನ್ನ ಓದ್ಕೊಂಡವರು. ಹಾಗಾಗಿ ನಾವು ಅದನ್ನು ಪ್ರತಾಪ್ ಸಿಂಹನ್ ಓದ್ಕೊಂಡಿಲ್ಲ. ನಾನು ಬಹುಶಃ ನನ್ನ ಜೀವನದಲ್ಲಿ ನಾನು ಮಾಡಿರೋದು ಭಾಳ ಒಳ್ಳೆ ಕೆಲಸನ ಪ್ರತಾಪ್ ಸಿಂಹನ್ ಓದಲಿಲ್ಲ. ಈಗ ಪ್ರತಾಪ್ ಸಿಂಹ ಅವ್ರು ನೀವೇ ಹೇಳಿ ಹೆಸರು ಹೇಳೋದಕ್ಕೆ ನಾನು ಕೇಳ್ತಾ ಇದ್ದೀನಿ. ನಿಮಗೂ ಪ್ರತಾಪ್ ಸಿಂಹ ಅವ್ರಿಗೂ ಹೇಗಿತ್ತು ಮುಂಚೆ? ಅಲ್ಲ, ಪ್ರತಾಪ್ ಸಿಂಹ ನಮಗೇನು ಅಂಥ ಪರಿಚಯ ಏನೂ ಇಲ್ಲ. ಅವ್ರು ಕನ್ನಡಪ್ರಭ ಇದ್ದರು, ನಾವು ಸುವರ್ಣ ಇದ್ವಿ, ಕೆಲಸ ಮಾಡ್ತಾಯಿದ್ವಿ. ಪ್ರತಾಪ್ ಸಿಂಹಂಗೆ ನಮ್ಗೆ ಅಷ್ಟೇ ಓನರ್ ಒಂದೇ ಅಲ್ಲ, ಮಾಲೀಕರು ಒಂದೇ ಆಗಿದ್ದರು. ಏನು ಮಾಡ್ತೀರಿ ಹೇಳಿ, ಒಂದು ಮನೆಯಲ್ಲಿ ಒಳ್ಳೆ ಮಗ ಮತ್ತು ಕೆಟ್ಟ ಮಗ ಇಬ್ಬರು ಇರ್ತಾರೆ. ಅವರೇ ಒಳ್ಳೆಯವ್ರು ಇರ್ಬೋದು, ನಾನೇ ಕೆಟ್ಟವನು ಇರ್ಬೋದು, ಗೊತ್ತಿಲ್ಲ ನನಗೆ. ಅಥವಾ ಒಳ್ಳೆ ಮನುಷ್ಯ, ಒಳ್ಳೆ ಇರೋದಕ್ಕೆ ಅವ್ರು MP ಆಗಿರೋದು 2 ಸಲ. ತುಂಬ ಭಾಳ ಒಳ್ಳೆ ಮನುಷ್ಯ ಆಗಿದ್ದ. ಆಮೇಲೆ ಎಲ್ಲರ ನಡುವೆ ಸಾಮರಸ್ಯವನ್ನು ಬಿತ್ತುವ, ಪ್ರೀತಿಯನ್ನು ಉಕ್ಕಿಸುವ, ಬಹುಶಃ ಮುಂದಿನ ದಿನಗಳವರೆಗೆ ಶಾಂತಿ ನೊಬೆಲ್ ಪ್ರಶಸ್ತಿ ಕೂಡ ಸಿಗ್ಬೋದು. ಅಲ್ಲ, ನೀವು ಯಾವ ಆ್ಯಂಗಲಲ್ಲಿ ಹೇಳ್ತಾ ಇದ್ದೀರಾ ಅಂತ ನನಗೆ ಅರ್ಥ ಆಗ್ತಾ ಇಲ್ಲ. ಹಾಂ, ನನಗೆ ಈ ಪ್ರಾಣಿಗಳು ಕಂಡ್ರೆ ಭಯ ಇದೆ. ಈ ಸಿಂಹ, ಈ ಹುಲಿ, ಈ ಕರಡಿ, ಈ ಥರ ಎಲ್ಲ ಹೆಸರಿಟ್ಕೊಂಡು ಬಂದಾಗ ನಮಗೆ ಇವ್ರದ್ದೆಲ್ಲ ಒಂಥರ ಭಯ. ಎಲ್ಲಿ ತಿಂದುಬಿಡ್ತಾರೋ, ಏನು ಮಾಡಿಬಿಡ್ತಾರೋ. ಇವ್ರ ಯೋಗ್ಯತೆಗೆ 2 ಸಲ ಗೆದ್ದರು, 3ನೇ ಸಲ ಟಿಕೆಟ್ ತಗೊಳ್ಳೋ ಯೋಗ್ಯತೆ ಬರಲಿಲ್ಲ ಇವರಿಗೆ. ಈಗ ಸೂಲೆಬೆಲೆ ವಿಚಾರದಲ್ಲೇ ಟ್ವೀಟ್ ಮಾಡಿದ್ದಾರೆ, ಅವ್ರನ್ನ ಮುಟ್ಟಿ ನೋಡೋಣ ಅನ್ನೋ ಆ್ಯಂಗಲಲ್ಲಿ. ಆ್ಯಕ್ಷನ್ನಿಗೂ ಒತ್ತಾಯಿಸೋದು ಇವರೇ. ಮಿಸ್ಟೇಕ್ ಮಾಡ್ಕೊಂಡಿದ್ದಾರೆ. ಅವ್ರು ಏನು ಹೇಳ್ತಾ ಇದ್ರು, ಮುಟ್ಟಬೇಡಿ, ಕರ್ಕೊಂಡೋಗಿ ಅಂತ ಹೇಳ್ತಾ ಇರ್ಬೋದು. ಹೌದು, ಸುಮ್ಮನೆ ಮುಟ್ಟಿ ಹೊಡೆದ್ಬಿಟ್ಟು ಎಲ್ಲ ಬಿಡಬೇಡಿ, ಕರ್ಕೊಂಡೋಗಿ ಮುಟ್ಟಬೇಡಿ ಅಂತ ಹೇಳಿರೋದು. ಏನೋ ಇರ್ಬೋದು, ಏನೋ ಅವ್ರದ್ದು ದೇಹದ ಏನೋ ಕಾಯಿಲೆಗಳಿರ್ಬೋದು. ಪೊಲೀಸರಿಗೆ ಆ ಕಾಯಿಲೆಗಳು ಒಕ್ಕರಿಸ್ಬೋದು, ಅಥವಾ ಮುಟ್ಟಿದ್ರೆ ಅವರ ಸುಳ್ಳುಗಳು ಈ ಕಡೆ ಹರಿಬೋದು ಅಂತ ಹೇಳ್ಬಿಟ್ಟು ಪೊಲೀಸರ ಮೇಲೆ ಕಾಳಜಿಗೂ ಹೇಳಿರ್ಬೋದು. ಅದು ತೊಂದರೆ ಇಲ್ಲ, ಇರಲಿ. ಮೈಸೂರಲ್ಲಿದ್ದಾರೆ, ಕಾಡು ಬದಿಲಿದ್ದಾರೆ. ಸಿಂಹ ಚೆನ್ನಾಗಿರಲಿ, ಅವ್ರ ರಾಜಕೀಯ ಜೀವನ ಒಳ್ಳೆಯದಾಗಲಿ, ಖುಷಿಯಾಗಿರಲಿ. ಇರಲಿ, ಅದು ಸೈಟು ಪೈಟಿನ ವಿಚಾರಗಳಿದ್ದಾವೆ, ಮಾತಾಡೋಣ ಮುಂದಿನ ದಿನಗಳಲ್ಲಿ. ಅಲ್ಲಿ ತುಂಬ ಒಳ್ಳೆ ಕೆಲಸ ಮಾಡಿದ್ದಾರೆ ಅಂತಾರಲ್ಲ ಪ್ರತಾಪ್ ಸಿಂಹ ಅವರು. ತುಂಬ ಒಳ್ಳೆ ಕೆಲಸ ಮಾಡಿದ್ದಾರೆ. ಒಳ್ಳೆ ರೋಡ್ ಮಾಡಿದ್ದೀನಿ, ಅದು ನಂದೇ ಅಂತಾರೆ. ಎಲ್ಲ ಮೈಸೂರಲ್ಲೆಲ್ಲ ಡೆವಲಪ್ಮೆಂಟ್ ಆಗಿದೆ, ಎಲ್ಲ ನಂದೇ ಅಂತಾರೆ. ಅದು ನಿಂದಲ್ಲ ಅನ್ನೋ ಪ್ರಶ್ನೆಯನ್ನು ಯಾರು ಮಾಡದೇ ಇದ್ದಿದ್ರೆ ಬಹುಶಃ ಅರಮನೆ ಕಟ್ಟಿದ್ದು ನಾನೇ ಅಂತ ಹೇಳ್ತಾಯಿದ್ರು. ಪ್ರಶ್ನೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರಲ್ಲ, ಹಾಗಾಗಿ ಅರಮನೆ ನಂದಲ್ಲ ಅಂತ ಸುಮ್ಮನಾಗಿದ್ದಾರೆ ಅಷ್ಟೇ. ಅವ್ರಿಗೆ ಈ ಸಲ ಟಿಕೆಟ್ ತೆಪ್ಪದಕ್ಕೆ ಕಾರಣ ಏನಾಗಿರ್ಬೋದು ನಿಮ್ಮ ಅಂದರೆ? ಒಂದೇ ಉತ್ತರ, ಒಂದೇ ಆನ್ಸರ್, ಒಂದೇ ಪದದಲ್ಲಿ ಹೇಳೋದಾದರೆ ಹೇಳ್ತೀನಿ ನಾನು. ಹೇಳಿ. ಅವರೇ ಕಾರಣ ಅಷ್ಟೇ. ಅಲ್ಲ, ಸಮ್ ರೀಸನ್ ಇರಬೇಕಲ್ಲ, ಏನಕ್ಕದು ಇರ್ತದೆ. ಈಗ ಪ್ರತಾಪ್ ಸಿಂಹನ ಹೆಸರಿನಲ್ಲಿ ಪಾಸ್ ತಗೊಂಡು ಹೋಗ್ಬಿಟ್ಟು ಸಂಸತ್ತಿ ನುಗ್ಗಿಬಿಟ್ಟು ಬ್ಲಾಸ್ಟ್ ಆಗ್ತದೆ. ಸರ್, ಅದೆಲ್ಲ ಕೌಂಟ್ ಆಗಲ್ಲ ಸರ್, ನೀವು ಹೇಳೋದು. ಆ ಥರದ್ದು ಎಷ್ಟೊಂದು ಆಗ್ಬಿಟ್ಟಿದೆ. ಆದರೆ ಮುಸಲ್ಮಾನರು ಒಂದು ಪಟಾಕಿ ಹೊಡೆದ್ರೆ ಸೌಂಡ್ ಮಾಡ್ತಾರೆ ಇವರು. ಸಂಸತ್ ಒಳಗಡೆ ಹೋಗ್ಬಿಟ್ಟು ನಾನು ಮಾಡಿದ್ರೆ ಬೇರೆ, ನೀವು ಮಾಡಿದ್ರೆ ಬೇರೆ, ಅದನ್ನ ತಿಳ್ಕೊಳ್ಳಿ ಫಸ್ಟು. ಈ ನಮ್ಮ ದೇಶದಲ್ಲಿ ನಡೀತಿರೋದು ಅದೇ. ಪ್ರತಾಪ್ ಸಿಂಹನಿಗೆ ಒಂದು ನ್ಯಾಯ, ಇನ್ನೊಂದು ನ್ಯಾಯ. ಬಟ್ ಹೈಕಮಾಂಡ್ ಸ್ವಲ್ಪ ಸೀರಿಯಸ್ ಆಗಿ ಆ ವಿಚಾರದ ಬೇಸಲ್ಲಿ ಎನ್ಕ್ವೈರಿ ಮಾಡಿಬಿಟ್ಟು ಅದೇನೋ ಆಗಿದೆ. ಆಮೇಲೆ ರಾಜಸ್ಥಾನದ ಒಡೆಯರ ಮನೆತನ, ರಾಜ ಮನೆತನದ ಒಂದು ಇನ್ಫ್ಲುಯೆನ್ಸ್ ಕೂಡ, ಅವರ ವೈಫ್ ಆ ಇನ್ಫ್ಲುಯೆನ್ಸ್ ಮೇಲೂ ಕೂಡ ಸ್ವಲ್ಪ ಟಿಕೆಟ್ ಅಂತ ಏನಾರ ಇದೆ ನೋಡಿ ಸರ್. ನನಗೆ ಅವರ ಟಿಕೆಟು ತಪ್ಪಿದ್ದು ಅಥವಾ ತಪ್ಪದೇ ಇರೋದು ಈ ಕಾನ್ಸೆಪ್ಟ್ ಬಗ್ಗೆ ನನಗೇನು ಆಕ್ಷೇಪ ಇಲ್ಲ. ಆದರೆ ಒಬ್ಬ ಜನಪ್ರತಿನಿಧಿ ಆದವನು ಎಲ್ಲರನ್ನೂ ಸಮನಾಗಿ ತೆಗೆದುಕೊಳ್ಳದೆ ತಾರತಮ್ಯದಿಂದ ಹೋದರೆ, ತೀರಾ ಬಸ್ ಸ್ಟ್ಯಾಂಡಿಗೆಲ್ಲ ಬಣ್ಣ ಬಳಿದ್ರಲ್ಲೆಲ್ಲ ರಾಜಕೀಯವನ್ನು ತಂದಂಥ ಮನುಷ್ಯ ಪ್ರತಾಪ್ ಸಿಂಹ. ಮೈಸೂರಿನ ಪರಂಪರೆಗೂ ಟಿಪ್ಪು ಸುಲ್ತಾನ ಬೈತಾರಪ್ಪ. ಎಷ್ಟು ವಿಚಿತ್ರ ಅನಿಸುತ್ತಂದರೆ ಟಿಪ್ಪುನ ಇವರೆಲ್ಲ ನಿರಾಕರಿಸೋದು ನೋಡಿದಾಗ. ಈ ದೇಶಕ್ಕೋಸ್ಕರ ತ್ಯಾಗವನ್ನು ಮಾಡಿದಂಥ ವ್ಯಕ್ತಿ. ಎಷ್ಟು ದೇವಸ್ಥಾನದ ಜೀರ್ಣೋದ್ಧಾರ ಮಾಡಿದ್ದಾನೆ. ದೇವಸ್ಥಾನ ಕೆಡೋನಾಗಿದ್ದರೆ ದೇವಸ್ಥಾನಗಳನ್ನು ಕಟ್ತಾನೆ ಟಿಪ್ಪು. ಇದು ಹೆಂಗಿದೆ ಗೊತ್ತಾ, ಇವರೆಲ್ಲ ಟಿಪ್ಪು ನಿರಾಕರಿಸೋದೆಲ್ಲ ಈ ಪಿಂಪ್ ಕೆಲಸ ಮಾಡಿ ಹಿಂದೂ ಹೆಣ್ಣು ಮಕ್ಕಳನ್ನೇ ತಲೆ ಹಿಡಿದು ಬದುಕ್ತಿದ್ರು. ಅವರಿವತ್ತು ಹೇಗೆ ಧರ್ಮ ರಕ್ಷಕರಾಗಿದ್ರು, ಅದೇ ಥರ ಈ ಹಿಂದೂ ಹೆಣ್ಣು ಮಕ್ಕಳು ಸ್ತನ ತೆರಿಗೆ ಕಟ್ಟಬೇಕಿತ್ತು. ನಿಮಗೆ ಗೊತ್ತಿರ್ಬೋದು ಅದು ಸರ್. ಮುಸ್ಲಿಂ ಹೆಣ್ಣುಮಕ್ಕಳು ಅಲ್ಲ ಸರ್, ಹಿಂದೂ ಹೆಣ್ಣು ಮಕ್ಕಳೇ ಮೇಲೆ ಗವಸು ಹಾಕಬೇಕಾಗಿದ್ರೆ, ಎದೆ ಮೇಲೆ ಬಟ್ಟೆ ಹಾಕಬೇಕು ಅಂತ ಆಗಿದ್ರೆ ಅವಾಗ ನಂಬುದರೆ ಬ್ರಾಹ್ಮಣರು ಆಳ್ತಾ ಇದ್ದಂಥ ಕಾಲಘಟ್ಟ ಅದು. ನಿಮ್ಮ ಸೌತ್ನಲ್ಲಿ ಹಿಂದೂ ಹೆಣ್ಣುಮಕ್ಕಳು ಎದೆಗೆ ಬಟ್ಟೆ ಹಾಕಬೇಕಾದ್ರೆ ತೆರಿಗೆ ಕಟ್ಟಬೇಕಾಗಿತ್ತು. ನಂಗೇಲಿ ಕತೆಗಳನ್ನು ನೀವು ಕೇಳಿರ್ಬೋದು. ಹೇಗೆ ತೆರಿಗೆ ಕಟ್ಸ್ಕೊಳ್ತಿದ್ರು ಗೊತ್ತಾ? ಇದೆ ಈ ಆಡಳಿತ ಹೋಗ್ಬಿಟ್ಟು ಅವರ ಸ್ತನಗಳನ್ನು
ಮುಟ್ಬಿಟ್ಟು ಹಿಂಗೆ ನೋಡೋದು ತೂಕ ಇದು ಇಷ್ಟು ತೂಕ ಇದೆ, ಇದಕ್ಕೆ ಇಷ್ಟು ಕಟ್ಟು, ಇದು ಇಷ್ಟು ದೊಡ್ಡದಿದೆ, ಇದಿಷ್ಟು ಚಿಕ್ಕದಿದೆ ಅಂತ ಸೈಜನ್ನು ಕೈಯಲ್ಲಿ ಮುಟ್ಟಿ ತೆರಿಗೆ ಕಟ್ಸ್ಕೊಳ್ತಿರುವಂಥ ಒಂದು ಅನಿಷ್ಟ ಪದ್ಧತಿ ಜಾರಿ ಇತ್ತು. ಅದೇ ಥರ ನಂಗೇಲಿ ಆಗಷ್ಟೇ ಮದುವೆ ಆಗಿರ್ತಾಳೆ, ಆ ನಂಗೇಲಿಯನ್ನು ಹೊರಗೆ ಕರೆಸ್ಬಿಟ್ಟು ಆಕೆ ಎದೆ ಭಾಗದ ಬಟ್ಟೆಯನ್ನು ಹಾಕಂಗೆ ಇಲ್ಲ ಹಾಕಬೇಕು ಅಂದರೆ ಮೇಲೆ ಅದನ್ನು ಕವರ್ ಮಾಡಬೇಕು ಅಂದರೆ ದುಡ್ಡು ಕಟ್ಟಬೇಕಿತ್ತು. ನಂಗೇಲಿ ಸ್ತನವನ್ನು ಮುಟ್ಬಿಟ್ಟು ನೀನು ಇಷ್ಟು ಕಟ್ಟು ಬಟ್ಟೆ ಹಾಕು ಅಂತ ಹೇಳ್ತಾರೆ. ಒಳಗಡೆ ಹೋಗಿ ಕತ್ತಿ ತಗೊಂಡು ಸ್ತನ ಕತ್ತರಿಸ್ಕೊಬಂದು ಹಿಂಗೆ ಇಡ್ತಾಳೆ. ಇವತ್ತಿಗೂ ಆತ ಒಂದು ಪ್ರತಿಮೆ ಕೇರಳದಲ್ಲಿ ಇಟ್ಟಿದ್ದಾರೆ ನಂಗೇಲಿದು. ಆ ಪದ್ಧತಿನ ಕೊಂದಿದ್ದೇ ಟಿಪ್ಪು ಸುಲ್ತಾನ್ ಆ ಥರದ ಒಂದು ಆಡಳಿತ ನಡೆಸಿದ್ದವ್ರನ್ನ ಮಟ್ಟ ಹಾಕಿ ಆ ಪದ್ಧತಿನೇ ನಾಶ ಮಾಡ್ತಾರೆ. ಹೇಳಿ, ಹಿಂದೂ ಹೆಣ್ಣು ಮಕ್ಕಳ ಎದೆಗೆ ಬಟ್ಟೆ ಹಾಕಿಸಿದ ಟಿಪ್ಪು ಸುಲ್ತಾನ್ ಹಿಂದೂ ವಿರೋಧಿ ಹೆಂಗಾಗ್ತಾರೆ? ಅದೇ ಸರ್, ಏನು ವಿಶೇಷ ಹೆಂಗೆ ಗೊತ್ತಾ? ಹಿಂದೂ ಹೆಣ್ಣು ಮಕ್ಕಳ ಎದೆಗೆ ಬಟ್ಟೆ ಹಾಕಿಸಿದ ಟಿಪ್ಪು ಸುಲ್ತಾನ್ ಹಿಂದೂ ವಿರೋಧಿ, ಹಿಂದೂ ಹೆಣ್ಣು ಮಕ್ಕಳನ್ನು ತಲೆ ಹಿಡಿದ ಪಿಂಪುಗಳು ಹಿಂದೂ ಧರ್ಮ ರಕ್ಷಕರು. ಇವ್ರಿಗೆ ತಲೆ ಸರಿ ಇದೆ ಅಂತ ನೀವು ಹೇಳ್ತೀರಾ? ನಿಜಕ್ಕೂ ಇವ್ರ ತಲೆ ಸರಿ ಇದೆಯಾ? ಅಂದರೆ ಇವರು ಇತಿಹಾಸ ಓದ್ಕೊಂಡಿಲ್ವಾ? ಈಗ ಯಾರು ಮಾತಾಡ್ತಾ ಓದಿದ್ದಾರೆ ಸರ್. ಮತ್ತೆ ಇವರು ಓದಷ್ಟು ಚೆನ್ನಾಗಿ ಕುರಾನ್ನ, ಇವರು ಓದಷ್ಟು ಚೆನ್ನಾಗಿ ಇತಿಹಾಸ ಯಾರೂ ಓದಿಲ್ಲ. ಸತ್ಯ ಹೇಳಿದ್ರೆ ಲಾಭ ಇಲ್ವಲ್ಲ ಸರ್. ಒಬ್ಬ ಪಿಂಪು ತಲೆ ಹಿಡ್ಕ ಸಿದ್ದರಾಮಯ್ಯ ಅಂತ ಹೇಳ್ಬಿಟ್ಟು ಯಾವಾಜ್ ಬಿಡ್ಕೊಂಡು ಓಡಾಡ್ತಾನೆ. ಧರ್ಮ ರಕ್ಷಣೆ ಅಂತಾನೆ. ಕಟ್ಟು ಮಾಡಿದ್ರೆ ಅದೇ ಹೆಸರಲ್ಲಿ ದುಡ್ಡು ಮಾಡ್ತಾನೆ. ಇವ್ರದ್ದೆಲ್ಲ ಉದ್ಯೋಗ ಏನು? ಈಗ ನನಗೆ ಕೇಳಿ, ನಿಂದೇನೋ ಉದ್ಯೋಗ ಮಾಡ್ತೀಯಾ? ನಾನು ನನ್ನ ಸಿದ್ಧಾಂತದ ಭಾಗವಾಗಿ ಪತ್ರಿಕೋದ್ಯಮವನ್ನು ನಡೆಸ್ತಾ ಇದ್ದೀನಿ. ಯೂಟ್ಯೂಬಿಂದ ಸ್ವಲ್ಪ ರೆವೆನ್ಯೂ ಬರ್ತದೆ. ಮತ್ತು ನಾನು ಅದೇ ಸಣ್ಣ ಪುಟ್ಟ ರಿಯಲ್ ಎಸ್ಟೇಟು ಅದು ಇದೆಲ್ಲ ಮಾಡ್ಕೊಂಡು ಜೀವನ ಮಾಡ್ತಾಯಿದ್ದೀನಿ. ನನ್ನ ಆದಾಯ ಏನು, ನನ್ನ ಕೆಲಸ ಏನು ನಾನು ತೋರಿಸ್ಬಲ್ಲೆ. ಇವ್ರದ್ದೇನು ತೋರಿಸಿ, ಒಂದು ಕೆಲಸ ತೋರಿಸಿ ಸರ್ ಇವ್ರದ್ದು. ಇದೇ ಸೂಲೆಬೆಲೆ ಅವ್ರಿಗೆ ಕೇಳ್ತಾರೆ, ನಿಮ್ದು ಉದ್ಯೋಗ ಏನಂದ್ರೆ ಯೂಟ್ಯೂಬಲ್ಲಿ ದುಡ್ಡು ಬರುತ್ತೆ, ಅದ್ರಲ್ಲಿ ಬದುಕ್ತೀನಿ. ಏನು ಕಿವಿಲಿ ಹೂ ಇಟ್ಕೊಂಡು ಕೂತ್ಕೊಂಡಿವ? ಎಷ್ಟು ವ್ಯೂಸಿಗೆ ಎಷ್ಟು ರೆವೆನ್ಯೂ ಬರ್ತದೆ, ಯಾವ ಕಾನ್ಸೆಪ್ಟಿಗೆ ಎಷ್ಟು CPM ಬರ್ತದೆ, RPM ಬರುತ್ತೆ ಅನ್ನೋದು ಸ್ಟಡಿ ಇಲ್ಲದೆ ಕೂತಿದ್ದೀವ ನಾವಿಲ್ಲಿ. 22,000 ರೂಪಾಯಿ ದುಡ್ಕೊಂಡು ನನ್ನ ಬದುಕು ಹೀಗೆ ಸಾಕ್ತದೆ ಅಂತ ಹೇಳ್ಬಿಟ್ಟು ದೇಶಾದ್ಯಂತ ಸುತ್ತಾಡೋರು ಇವರು ಯಾರಿಗೆ ಕತೆ ಹೇಳ್ತಿದ್ದಾರೆ? ಈಗ ಅವ್ರಿಗೆಲ್ಲ ಫಂಡ್ ಮಾಡೋದು ಯಾರು ಸರ್? ಫಂಡ್ ಯಾರಿಗೆ ಕೆಲಸ ಮಾಡ್ತಾರೋ ಅವ್ರು ಮಾಡ್ತಾರೆ. ಅರ್ಥ ಆಯ್ತಾ? ಅವ್ರು ಯಾರಿಗೆ ಕೆಲಸ ಮಾಡ್ತಾರೆ, ಯಾರ ಪರ ಕೆಲಸ ಮಾಡ್ತಾರೆ, ಅವ್ರು ಖಂಡಿತ ಫಂಡ್ ಮಾಡ್ತಾರೆ. ಯಾರು ಪುಕ್ಸಟ್ಟೆ ಕೆಲಸ ಮಾಡಲ್ಲ ಸರ್. ಹೊಟ್ಟೆ ಅನ್ನೋದು ಇರ್ತದಲ್ಲ. ಈಗ ಯಾವಾಗಲೂ ಯಾರ ಬಂದೊಂದು 50,000 1 ಲಕ್ಷನೋ 2 ಲಕ್ಷನೋ ಕೊಡ್ಬೋದು. ಬಟ್ ಅದು ಅವರು ಅಷ್ಟು ಈಗ ಜೀವನ ಸಾಗಿಸ್ಬೇಕಂತ ಅಂದ್ರೆ ಅಲ್ಲ, 1 ಲಕ್ಷ 2 ಲಕ್ಷ ಪ್ರತಿದಿನ ಕೊಟ್ಟರೆ ಸಾಕಲ್ಲ, ಜೀವನ ನಡೀತದೆ. ಹಾಗೆ ಹಾಗೆ ಯಾವಾಗಲೂ ಬಂದೇನು ಕೊಡಲ್ಲ. ಪ್ರತಿದಿನ ಲಕ್ಷಾಂತರ ರೂಪಾಯಿ ದುಡ್ಡು ಕೊಟ್ಟರೆ ಕೊಡ್ಬೋದೇನೋ ಗೊತ್ತಿಲ್ಲಪ್ಪ. ಈಗ ನೀವು ನೋಡಿಲ್ಲ, ನಾವು ನೋಡಿಲ್ಲ. ಬಟ್ ಅವರ ರೇಷ್ಮೆ ಪಳಪಳ ಹೊಳೆಯುವಂಥ ರೇಷ್ಮೆ ಬಟ್ಟೆ, ರೇಷ್ಮೆ ಲುಂಗಿ, ದಷ್ಟಪುಷ್ಟದಕ್ಕೇನೆ ತೀರಾ ಅಣಬೆ ತಿಂದು ಕಲರ್ ಬರ್ಸ್ಕೊತಾರಂತೆ. ಅವ್ರ ಸ್ಕಿನ್ಗಳು ನೋಡಿ, ಸ್ಕಿನ್ ಟೋನ್ ನೋಡಿ ಸರ್, ಪಳ ಅಂತ ಹೊಳಿತಿರ್ತಾರೆ. ನಮ್ಮ ಕಡೆ ಹಳ್ಳಿ ಕಡೆ ಹೇಳ್ತಾರೆ ಒಳ್ಳೆ ಹ್ಯಾಂಪ ಇದ್ದಂಗಿದ್ದ, ಈಗ ನೋಡಿ ಹೆಂಗಾಗಿದ್ದೇನೆ ಅಂತ. ಇವತ್ತು ಹಳೆಯ ಫೋಟೋಗಳು ನೋಡಿ ಹ್ಯಾಂಪುಗಳಿದ್ದಂಗೆ ಇರ್ತವೆ. ದೇವರ ಹೆಸರು ಜೈ ಶ್ರೀರಾಮ್. ರಾಮ ಎಷ್ಟು ದೊಡ್ಡ ಆದರ್ಶ ನಮಗೆ. ರಾಮ ಎಂಥ ನಿರುಪದ್ರವಿ. ಆ ರಾಮನ ಹೆಸರಿನಲ್ಲಿ ಜೈ ಶ್ರೀರಾಮ್ ಅಂತ ಹೇಳ್ಬಿಟ್ಟು ಕೊಲ್ಲೋದು, ಅಲ್ಲಾಹು ಅಕ್ಬರ್ ಅಂತ ಹೇಳಿ ಬಾಂಬ್ ಹಾಕೋದು. ಅಲ್ಲನೂ ನಿರುಪದ್ರವಿ, ರಾಮನೂ ನಿರುಪದ್ರವಿ. ಅವ್ರ ಹೆಸರಿನಲ್ಲಿ ಮಾಡೋದು ಈ ನನ್ನ ಮಕ್ಕಳು ಕೃತ್ಯಗಳು. ಜೈ ಶ್ರೀರಾಮ್ ಅಂತ ಹೇಳ್ಬಿಟ್ಟು ಒಳ್ಳೆ ಕೆಲಸ ಮಾಡಿದ್ರೆ ರಾಮ ಮೆಚ್ತಾನೆ. ಜೈ ಶ್ರೀರಾಮ್ ಅಂತ ಹೇಳ್ಬಿಟ್ಟು ಕೊಲೆ ಮಾಡೋದಲ್ಲ. ಅವನು ಯಾವನೋ ಗೋ ಸಾಗಾಟ ಮಾಡ್ತಾ ಇರ್ತಾನೆ. ಮುಸಲ್ಮಾನ ಏನಾದರೂ ದನ ಸಾಕ್ತಾನ, ಗೋ ಸಾಕ್ತಾನ? ಸಾಕಲ್ಲ. ಸಾಕೋರು ರೈತರು. ಹೌದು. ಎಲ್ಲ ರೋಡ್ ಬದಿಯಲ್ಲೇ ದನ ಕಳ್ತನ ಮಾಡುವಂಥ ನಾವು ಸುಮಾರು ಜನ ನೋಡಿದ್ದೀವಿ. ಮುಸಲ್ಮಾನರು ಕೆಲವ್ರಿಗೆ ದನವನ್ನು ಕಳ್ತನ ಮಾಡ್ತಾರೆ, ಕಾಲೇಜಲ್ಲಿ ತುಂಬಿಕೊಳ್ತಾರೆ. ಅವರೆಲ್ಲರೂ ಕಳ್ಳನ ಮಕ್ಕಳೇ. ಆದರೆ ಹೈಯೆಸ್ಟ್ ರೈತರು ಗೋವನ್ನು ಮಾರಾಟ ಮಾಡ್ತಾರೆ. ಗೋ ಅಂದರೆ ಎತ್ತು ಸರ್. ಭಾಳ ಸಿಂಪಲ್ ಆಗಿ ಯೋಚನೆ ಮಾಡಿ. ದನ ತಿಂತಾರೆ. ದನ ಯಾವನು ತಿಂತಾನೆ? ದನ ಹಾಲು ಕೊಡೋ ಹಸುನ ಯಾವನು ಖರೀದಿ ಮಾಡಲ್ಲ. ಹಾಲು ಕೊಡೋ ಹಸುನ ಯಾರು ಕಡಿಯಲ್ಲ. ಹಾಲು ಕೊಡೋ ಹಸು ಮಾಂಸವನ್ನು ತಿನ್ನೋಕ್ಕೂ ಆಗಲ್ಲ. ರೈತ ಮಾರೋದು ಹಾಲು ಕೊಡೋ ಹಸುನ ಅಲ್ಲ, ರೈತ ಮಾರೋದು ಎತ್ತನ್ನ, ಗಂಡು. ಹೌದು. ಎತ್ತಿನ ಮಾಂಸ ತಿಂತಾರೆ ಇವರು. ಈ ರೈತ ಒಂದು 25-30 ಸಾವಿರ ಕೊಟ್ಟು ಒಂದು ಎತ್ತನ್ನು ಖರೀದಿ ಮಾಡ್ತಾನೆ, ಉಳುಮೆ ಮಾಡ್ತಾನೆ. ಅದು ಬಡಕಲಾದಾಗ ಅದಕ್ಕೆ ಮೇವು ಹಾಕ್ಬಿಟ್ಟು ಸಾಕಷ್ಟು ಶಕ್ತಿ ಇರಲ್ಲ. ಇವರೇನೋ ಗೋಶಾಲೆಗಳು ಆ ಶಾಲೆಗಳು ಮಾಡ್ತಾರೆ. ಕರೆಕ್ಟಾಗಿ ನೀವು ನಾಳೆಯಿಂದ ಎನ್ಕ್ವೈರಿ ಮಾಡೋಕ್ಕೆ ಹೋಗಿ, ಒಂದು 100 ಗೋಶಾಲೆಗೆ ಹೋಗಿ, 98 ಗೋಶಾಲೆಗಳಲ್ಲಿ ಸಾಯೋ ಸ್ಥಿತಿಯಲ್ಲಿದ್ದಾವೆ. ನೆಟ್ಟಿಗೆ ಇವ್ರು ಮೇವು ಹಾಕ್ತೆ. ಆ ಪರಿಸ್ಥಿತಿ ಇದೆ. ಅವೆಲ್ಲ ಡ್ರಾಮಾ, ಅದು ಕೂಡ ಡ್ರಾಮಾ.
ಮೇವು ಹಸುಗಂತ ಹೇಳೋದು ಅಷ್ಟೇ, ತಿನ್ನೋದು ಇವರು. ಲಾಲು ಪ್ರಸಾದ್ ಯಾದವ್ ಮೇವು ಹಗರಣ ಇದೆಯಲ್ಲ, ಅಂಥ ಮೇವು ಹಗರಣ ಇಲ್ಲಿ ಎನ್ಕ್ವೈರಿ ಮಾಡಿದ್ರೆ ತುಂಬ ಲಾಲು ಪ್ರಸಾದ್ ಯಾದವ್ಗಳು ಸಿಕ್ಕಾಕತ್ತಾರೆ ಇಲ್ಲಿ. ದೊಡ್ಡ ಕತೆ. ಬಡಕರಾದ ಎತ್ತನ್ನು 30,000 ಖರೀದಿ ಮಾಡಿದ ಒಬ್ಬ ರೈತ ಆತ್ಮಹತ್ಯೆ ಮಾಡ್ಕೊಳ್ಳೋ ಸ್ಥಿತಿಯಲ್ಲಿದ್ದಾನೆ ಈ ದೇಶದಲ್ಲಿ. 8,000ಕ್ಕೋ 10,000ಕ್ಕೋ 6,000ಕ್ಕೋ ಮಾರ್ಬಿಡ್ತಾನೆ ಸರ್. ಅದು ಆ ಎತ್ತನ್ನು ತಗೊಂಡು ಕಡ್ದು ತಿಂತಾರೆ. ನಿಮ್ಗೆ ಅಷ್ಟು ತಾಕತ್ತಿದ್ರೆ, ನಿಮ್ಗೆ ಅಷ್ಟು ನೈತಿಕತೆ ಇದ್ದರೆ ಇಡೀ ದೇಶದಾದ್ಯಂತ ಎತ್ತು ಹತ್ಯೆ, ಹಸು ಹತ್ಯೆ ನಿಷೇಧ ಮಾಡಿ. ಗೋ ಹತ್ಯೆ ನಿಷೇಧ ಗೋ ಅಂತ ಹೆಸರಿಟ್ಬಿಡೋದು. ನೀವು ಮಾಡ್ತಿರೋದು ಯಾಕೆ? ನಮ್ಮ ದೇಶ ನಂಬರ್ 2 ಈಗ ಹೇಳ್ತಾರೆ ಬರೀ ನಾವು ಯಾವುದದು ಖಾರ ಮೀಟ್ ಅಂದರೆ ಯಾವುದೋ ಎಮ್ಮೆ ಮಾಂಸ ನಾವು ಮಾರಾಟ ಮಾಡಿದ್ರು, ಕೋಣದ ಮಾಂಸ ಕಳಿಸ್ತಿದ್ರು ಅಂತಾರೆ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.